ತಲೆಬುರುಡೆ ಮಾಸ್ಕ್ ಮ್ಯಾನ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಪಾರದರ್ಶಕವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಇದರ ಹಿಂದೆ ಯಾವುದೇ ರಾಜಕಾರಣ ಇಲ್ಲ, ರಾಜಕೀಯ ಲಾಭ ತೆಗೆದುಕೊಳ್ಳುವಂತಹ ಉದ್ದೇಶ ಇಲ್ಲವೇ ಇಲ್ಲ. ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು. ಒಂದು ಕ್ಲಾರಿಟಿ ಸಿಗಬೇಕಲ್ವಾ? ಕೇಳ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಒಂದು ಹಂತಕ್ಕೆ ಒಂದು ಫುಲ್ ಸ್ಟಾಪ್ ಬೇಕೇ ಬೇಕಲ್ವಾ? ಸ್ಪಷ್ಟತೆ ಸಿಗಬೇಕಲ್ವಾ ವಿಚಾರದಲ್ಲಿ? ಅದಕ್ಕೆ ತನಿಖೆ ಮಾಡಿದ್ದು. ಇದರಲ್ಲಿ ತಪ್ಪು ಮಾಡಿದ್ದವನು ಸಿಕ್ಕಾಕೊಳ್ತಾನೆ, ಸುಳ್ಳು ಆರೋಪ ಮಾಡಿದರೆ ಅವನು ಸುಳ್ಳು ಆರೋಪವನ್ನು ಮಾಡ್ದ ಅಂಥೇಳಿ ಅವನು ಸಿಕ್ಕಾಕೊಳ್ತಾನೆ. ಯಾರು ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ತನಿಖೆನೇ ಮಾಡದೇ ಇದ್ದರೆ ಏನೋ ಇತ್ತೇನೋ, ಇರಬಹುದೇನೋ, ಆಗಬಹುದೇನೋ, ಇದು ಮುಂದುವರಿತಾನೇ ಇರುತ್ತೆ. ಒನ್ಸ್ ಫಾರ್ ಆಲ್ ಫುಲ್ ಸ್ಟಾಪ್ ಬೀಳಬೇಕಾಗಿತ್ತು ಅಂದರೆ ತನಿಖೆ ನಡಿಬೇಕಾಗಿತ್ತು. ಆ ಕಾರಣದಿಂದಾಗಿಯೇ ಪಾರದರ್ಶಕ ತನಿಖೆಯನ್ನು ಮಾಡಲಾಗಿದೆ. ಅನಾಮಿಕ ವ್ಯಕ್ತಿ ಆರೋಪ ಗಂಭೀರವಾಗಿತ್ತು, ಸಣ್ಣ ಆರೋಪ ಆಗಿರಲಿಲ್ಲ ಅದು. ಹೀಗಾಗಿ ಅದ್ಯಾವುದು ಸಾಬೀತಾಗಿಲ್ಲ. ಸದ್ಯ ಆ ವ್ಯಕ್ತಿ ಮೇಲೆ ಕೂಡ ತನಿಖೆ ಆಗಬೇಕು. ಅವರ ಹಿಂದೆ ಯಾರಿದ್ದಾರೆ? ಸಂಚು ಮಾಡಿದ್ರಾ, ಪಿತೂರಿ ಮಾಡಿದ್ರಾ, ಕೆಟ್ಟದಾಗಿ ಆರೋಪವನ್ನು ಮಾಡಬೇಕು ಅಂತಲೇ ಮಾಡಿದ್ದ? ತನಿಖೆ ಆಗಬೇಕದು. ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು.